ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ನೋಡೋದಕ್ಕಿಂತ ಮುಂಚೆ ನೀವೇನೇನೆಲ್ಲ ತಿಳ್ಕೊಂಡಿರಬೇಕು ಅನ್ನುವಂಥ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಮತ್ತೆ ಈ ನೆಟ್ಫ್ಲಿಕ್ಸ್ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಡೆದಂತಹ ಡೇ ಡೆವಿಲ್ನ ಕಥೆಗಳು, ಮತ್ತೆ ಈ ಡೇ ಡೆವಿಲ್ ಸೀಸನ್ 1, 2, 3 ಈ ಮೂರುಗಳ ರೀಕ್ಯಾಪ್, ಅದ್ರ ಜೊತೆಗೆ ಈ ಡೇ ಡೆವಿಲ್ ಸೀರೀಸ್ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ಹೇಗೆ ಕನೆಕ್ಟೆಡ್ ಆಗುತ್ತೆ ಅನ್ನುವಂಥ ಎಲ್ಲ ವಿಚಾರಗಳ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮೆಲ್ಲರ ರಾವಣ, ನಾವೆಲ್ಲ ಸಿಗ್ತಾ ಇರೋಣ. ಸೊ ಮೊದಲನೇದಾಗಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ನ ನೋಡಬೇಕು ಅಂತಂದರೆ ನಾವು ನೆಟ್ಫ್ಲಿಕ್ಸಲ್ಲಿ ಬಂದಂತಹ ಆ ಡೇ ಡೆವಿಲ್ ಸೀರೀಸನ್ನು ನಾವು ನೋಡಲೇಬೇಕು. ಅದರಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೇ ಡೆವಿಲ್ ಸೀಸನ್ 1, 2, 3 ಮೂರು ಸೀಸನ್ಗಳನ್ನು ರೀಕ್ಯಾಪ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಮತ್ತು ಅದರಲ್ಲಿ ನಾವು ತಿಳ್ಕೊಬೇಕಾದಂಥ ಗಮನಿಸಬೇಕಾದಂಥ ವಿಷಯಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಸೀಸನ್ 1 ಕತೆ ಬಗ್ಗೆ ಮಾತಾಡೋದಾದರೆ, ಸೀಸನ್ 1ನಲ್ಲಿ ನಾವು ನಮ್ಮ ಡೇ ಡೆವಿಲ್ ಮ್ಯಾಥ್ಯೂ ಮರ್ಡಾಕ್ ಅವನ ಆರಿಜಿನ್ ಸ್ಟೋರಿನ ನೋಡ್ತೀವಿ. ಹೇಗೆ ಅವನು ತನ್ನ ತಂದೆ ಜೊತೆ ತನ್ನ ಜೀವನವನ್ನ ನಡೆಸ್ತಾ ಇದ್ದಾನೆ ಅಂತ. ತಂದೆ ಒಬ್ಬ ಬಾಕ್ಸರ್, ಯಾವತ್ತೂ ಕೂಡ ಸೋಲನ್ನೇ ಕಾಣದಿರದಂತಹ ಒಬ್ಬ ಬಾಕ್ಸರ್. ಆದರೂ ಕೂಡ ಬಡತನದಲ್ಲೇನೆ ತನ್ನ ಮಗನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಮ್ಯಾಥ್ಯೂ ಮರ್ಡಾಕ್ಸ್ ನ ತಂದೆ. ಆದ್ರೆ ಒಂದು ದಿನ ಒಂದು ಕೆಮಿಕಲ್ ಆಕ್ಸಿಡೆಂಟ್ ಅಲ್ಲಿ ಮ್ಯಾಥ್ಯೂ ತನ್ನ 2 ಕಣ್ಗಳನ್ನ ಕಳ್ಕೊತಾನೆ. ಆದ್ರೆ ಅದೇ ಆಕ್ಸಿಡೆಂಟ್ ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ಗೆ ಹೈಪರ್ ಸೆನ್ಸಿಂಗ್ ಎಬಿಲಿಟಿಯನ್ನ ಕೂಡ ಕೊಡುತ್ತೆ. ಈಗ ಕುರುಡನಾಗಿರುವಂತಹ ನಮ್ಮ ಮ್ಯಾಥ್ಯೂ ತನ್ನ ತಂದೆಯೊಂದಿಗೆ ಜೀವನ ಕಳೀತಾ ಇದ್ದಾನೆ. ಆದ್ರೆ ಅವರ ತಂದೆಗೆ ಒಂದು ದಿನ ಒಂದು ಮ್ಯಾಚ್ ಅನ್ನ ಸೋಲೋದಿಕ್ಕೆ ಅಂತಾನೆ ಹಣ ಕೊಟ್ಟಿರ್ತಾರೆ. ಆ ಹಣ ತುಂಬಾ ದೊಡ್ಡ ಮೊತ್ತದ್ದಾಗಿರುತ್ತೆ. ಆದರೆ ಆ ಪಂದ್ಯದಲ್ಲಿ ಮ್ಯಾಥ್ಯೂನ ತಂದೆ ಸೋಲೋದಿಲ್ಲ, ಗೆಲ್ತಾರೆ. ಯಾಕಂತ ಅಂದ್ರೆ ಅವನ ಮುಂದೆ ಕುರುಡನಾಗಿರುವಂತ ತನ್ನ ಮಗ ಯಾವತ್ತೂ ಕೂಡ ಸೋಲ್ಬಾರ್ದು. ನಾನೇನಾದ್ರೂ ಇವತ್ತು ಸೋತು ಇಂಥ ಆಸೆ ಆಕಾಂಕ್ಷೆಗಳಿಗೆ ಓಗೊಟ್ಟಿ ನಾನೇನಾದ್ರೂ ಸೋತ್ರೆ ನನ್ನ ಮಗನೂ ಕೂಡ ಸೋಲ್ತಾನೆ. ಅದರಿಂದ ಅವನ್ಯಾವತ್ತು ಜೀವನದಲ್ಲಿ ಗೆಲ್ತಾಲೇ ಇರಬೇಕು ಅಂತ ಹೇಳಿ ಅವನು ಆ ಮ್ಯಾಚನ್ನು ಗೆಲ್ತಾನೆ. ಆದರೆ ದುರದೃಷ್ಟವಶಾತ್ ಅದರ ಮಾರನೇ ದಿನಾನೇ ಅವರ ತಂದೆಯ ಸಾವಾಗುತ್ತೆ. ಯಾಕಂತ ಅಂದರೆ ಸೋಲೋದಿಕ್ಕೆ ಅಮೌಂಟ್ ಕೊಟ್ಟಿದ್ದಂಥ ಆ ಗ್ಯಾಂಗ್ ಲೀಡರ್ನ ಟೀಮ್ ಬಂದು ಮ್ಯಾಥ್ಯೂ ಮರ್ಡಾಕ್ಸ್ನ ತಂದೆಯನ್ನ ಇಲ್ಲಿ ಕೊಂದು ಸಾಯಾಗ್ತಾರೆ. ತನ್ನ ತಂದೆಯನ್ನ ಕಳೆದುಕೊಂಡು ಅನಾಥಾಶ್ರಮದಲ್ಲಿ ಮ್ಯಾಥ್ಯೂ ಬೆಳೀತಾ ಇರ್ತಾನೆ. ಸ್ಟಿಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಆತನಿಗೆ ತರಬೇತಿಗಳನ್ನ ಕೊಡ್ತಾನೆ. ಕಣ್ಣಿಲ್ಲ ಅಂದ್ರೂ ಕೂಡ ನಾವು ಹೇಗೆ ಬದುಕಬಹುದು, ಹೇಗೆ ನಮ್ಮನ್ನ ನಾವು ರಕ್ಷಿಸ್ಕೊಬಹುದು ಅಂತ ಬಾಲ್ಯದಿಂದಲೇ ಸ್ಟಿಕ್ ಅನ್ನುವಂಥ ವ್ಯಕ್ತಿ ನಮ್ಮ ಡೇ ಡೆವಿಲ್ ಅಂದ್ರೆ ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ಗೆ ಟ್ರೈನಿಂಗ್ ನ ಕೊಡ್ತಾ ಇರ್ತಾನೆ. ಕುರುಡನಾಗಿದ್ರು ಕೂಡ ತುಂಬಾ ಬುದ್ಧಿವಂತನಾಗಿದ್ದ ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ ಲಾ ಓದಿ ಒಬ್ಬ ಲಾಯರ್ ಆಗ್ತಾನೆ. ಇವನ್ ಲಾ ಓದ್ಬೇಕಾದ್ರೇನೆ ಅವನಿಗೆ ಒಬ್ಬ ಲಾ ಪಾರ್ಟ್ನರ್ ಇರ್ತಾನೆ. ಅವನು ಬೆಸ್ಟ್ ಫ್ರೆಂಡ್ ಕೂಡ ಆಗ್ತಾನೆ. ಅವನೇ ಫಾಗಿ ನೆಲ್ಸನ್. ಇಬ್ರು ಕೂಡ ಲಾಯರ್ ಗಳಾಗಿ ಒಂದು ಡಿಪಾರ್ಟ್ಮೆಂಟ್ ನ ಓಪನ್ ಮಾಡ್ಕೊಂಡು ಅವರದೇ ಆದಂತ ಸ್ವಂತ ಕಾರ್ಯಾಲಯದಲ್ಲಿ ಕಾರ್ಯ ಮಾಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಯಾವ ಕ್ಲೈಂಟ್ ಗಳು ಕೂಡ ಸಿಗ್ತಾ ಇರೋದಿಲ್ಲ. ಆಗ ಒಂದು ದಿನ ಕ್ಯಾರೆನ್ ಪೇಜ್ ಅನ್ನುವಂತಹ ಒಬ್ಳು ಯುವತಿ ತನ್ನ ಕೊಲೀಗ್ ನ ಮರ್ಡರ್ ಮಾಡಿದಳೆ ಅಂತ ಹೇಳಿ ಅರೆಸ್ಟ್ ಆಗ್ತಾಳೆ. ದಿನವೆಲ್ಲ ಕಾನೂನು ಚಟುವಟಿಕೆಗಳ ಬಗ್ಗೆ ಹೋರಾಡುವಂತಹ ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ ರಾತ್ರಿ ಆಗ್ತಿದ್ದಂಗೆ ಕಾನೂನು ಕೂಡ ತಡೆಯಲಾಗದಂತಹ ವಿಷಯಗಳನ್ನ ತಡೆಯೋದಿಕ್ಕೆ ಮುಂದಾಗ್ತಾನೆ. ಒಬ್ಬ ವಿಜಿಲಾಂಟಿಯಾಗಿ ಆ ಎಲ್ಸ್ ಕಿಚನ್ ನ ಕಾಪಾಡೋದಿಕ್ಕೆ ಮುಂದಾಗ್ತಾನೆ. ಆಗ್ಲೇನೆ ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ ಡೇ ಡೆವಿಲ್ ಆಗಿ ಬದಲಾಗ್ತಾನೆ. ಈ ಸೀಸನ್ 1ನಲ್ಲಿ ಮುಖ್ಯವಾಗಿ ವಿಲ್ಸನ್ ಫಿಸ್ಕ್ ಅನ್ನುವಂತಹ ಒಬ್ಬ ಪವರ್ಫುಲ್ ಕ್ರೈಮ್ ಲಾರ್ಡ್ ನ ನೋಡ್ತೀವಿ. ಆತನು ಕೂಡ ತನ್ನನ್ನ ತಾನು ಈ ಸಿಟಿಯನ್ನ ಕಾಪಾಡುವಂತ ರಕ್ಷಕ ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ. ಆದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಆ ಸಿಟಿಯಲ್ಲಿ ನಡೆಯುವಂತ ಎಲ್ಲ ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ಇವನದೇ ಕೈ ಇರುತ್ತೆ. ಫಿಸ್ಕ್ ಕಂಟ್ರೋಲ್ ಮಾಡ್ತಾ ಇರೋದು ಒಂದು ಆರ್ಗನೈಸ್ಡ್ ಆಗಿರುವಂತಹ ಕ್ರೈಮ್ ಅನ್ನ. ಅದರಲ್ಲಿ ಯಾರೇ ಇಂಟರ್ಫಿಯರ್ ಮಾಡಿದ್ರು ಅವರನ್ನ ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಕೊಲೆ ಮಾಡ್ತಾನೆ, ಸಾಯಿಸ್ತಾನೆ, ಚೆಚ್ಚಿ ಕುಟ್ಟಿ ಬಿಸಾಡ್ತಾನೆ. ಇವನ ಈ ಕ್ರೈಮ್ ಅನ್ನ ನಮ್ಮ ಮ್ಯಾಥ್ಯೂ ಮರ್ಡಾಕ್ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಇವನಿಗೆ ಒಬ್ಬ ರಿಪೋರ್ಟರ್ ಆದಂತಹ ಬೆನ್ ಅರಿಚ್ ಮತ್ತೆ ಅವನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದಂತ ಕ್ಯಾರೆನ್ ಪೇಜ್ ಮತ್ತೆ ನರ್ಸ್ ಕ್ಲೈರ್ ಕೂಡ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಕಾರ್ಯ ಶೋಧಗಳಾಗಿ, ಎಷ್ಟೋ ಫೈಟ್ ಗಳಾಗಿ, ಅದರಲ್ಲೂ ಕೂಡ ಬ್ರುಟಾಲಿಟಿಯಿಂದನೇ ತುಂಬಿರುವಂತಹ ಫೈಟ್ ಗಳಾಗಿ, ಸ್ಟ್ರೀಟ್ ಲೆವೆಲ್ ಫೈಟ್ ಗಳಾಗಿ ವಿಲ್ಸನ್ ಫಿಸ್ಕ್ ನ ಆ ಕ್ರೈಮ್ ಅನ್ನ ನಮ್ಮ ಡೇ ಡೆವಿಲ್ ಕೊನೆಗೂ ಹೊರ ಹಾಕ್ತಾನೆ. ಅದರಲ್ಲೂ ಕೂಡ ಅವನು ಸಿಗಾಕೊಳ್ಳೋದಿಕ್ಕೆ ಕಾರಣನೇ ಅವನ ರೈಟ್ ಹ್ಯಾಂಡ್ ಪರ್ಸನ್ ಮರ್ಡರ್ ಆಗಿದ್ರಿಂದ. ಮರ್ಡರ್ ಅನ್ನೋದಕ್ಕಿಂತ ಕ್ಯಾರೆನ್ ಪೇಜ್ ಆತನ್ನ ಕೊಲ್ತಾಳೆ. ವೆಸ್ಲಿ ಅನ್ನುವಂತಹ ನಮ್ಮ ಫಿಸ್ಕ್ ನ ರೈಟ್ ಹ್ಯಾಂಡ್ ಅನ್ನ ಆಕೆ ಕೊಲ್ತಾಳೆ. ಸೊ ಇಲ್ಲಿ ಬಂಧನಕ್ಕೊಳಗಾಗಿರುವಂತಹ ನಮ್ಮ ಫಿಸ್ಕ್ ಜೈಲಲ್ಲೂ ಕೂಡ ತನ್ನ ಎಂಪೈರ್ ನ ಬಿಲ್ಡ್ ಮಾಡ್ತಾ ಇದ್ದಾನೆ. ಸೀಸನ್ 1ನಲ್ಲಿ ನಾವು ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ ನ ಡೇ ಡೆವಿಲ್ ನ ಐಕಾನಿಕ್ ರೆಡ್ ಸೂಟ್ ಅನ್ನ ನೋಡ್ತೀವಿ. ಈ ಸೀಸನ್ ನಮ್ಮ ಮ್ಯಾಟ್ ಮರ್ಡಾಕ್, ಫಾಗಿ ಮತ್ತೆ ಕ್ಯಾರೆನ್ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ಈ ಕಾನೂನಿಗೋಸ್ಕರ ಹೋರಾಡೋದನ್ನ ನಾವು ನೋಡ್ತೀವಿ. ಸೊ ಸೀಸನ್ 2 ಅಲ್ಲಿ ನಾವು ಗಮನಿಸಬಹುದು ನಮ್ಮ ಮ್ಯಾಥ್ಯೂ ಮರ್ಡಾಕ್ಸ್ಗೆ ಅವನ ಆ ವಿಜಿಲ್ಯಾಂಟಿ ರೂಪ ಮತ್ತೆ ಈ ಲಾಯರ್ನ ರೂಪ ಎರಡನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಈ ತರ ಅವನ ಈ ಎರಡೂ ಜೀವನಗಳ ಮಧ್ಯೆ ಹೋರಾಡಬೇಕಾದ್ರೆ ಆತನಿಗೆ ಇನ್ನೊಂದು ಸವಾಲು ಎದುರಾಗುತ್ತೆ. ಅದೇ
ದ ಪನಿಷರ್. ಫ್ರಾಂಕ್ ಕ್ಯಾಸಲ್ ಇಂಟ್ರೊಡ್ಯೂಸ್ ಆಗದೆ ಯಾವ ಲೆವೆಲ್ಗೆ ಅಂತಂದ್ರೆ ಒನ್ ಮ್ಯಾನ್ ವಾರ್ ಅಗೇನ್ಸ್ಟ್ ದ ಕ್ರಿಮಿನಲ್ಸ್. ನಿಜವಾಗ್ಲೂ ಪನಿಷರ್ ಯಾರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ, ಏನನ್ನು ಯೋಚನೆ ಮಾಡ್ತಿರ್ಲಿಲ್ಲ. ನೀನ್ ಕ್ರಿಮಿನಲ್ ನೀನ್ ನೋಡೋದ್ ಸಾಯಾಗ್ತಾನಷ್ಟೇ. ಸೊ ಇಲ್ಲಿ ಈ ಪನಿಷರ್ ನ ರೋಲ್ ಅಲ್ಲಿ, ಈ ಪನಿಷರ್ ನ ಆಕ್ಷನ್ ಸೀನ್ಸ್ ಗಳಲ್ಲಿ ನೀವು ನೋಡ್ತೀರಾ ವಾಟ್ ಇಸ್ ದ ಬ್ರೂಟಾಲಿಟಿ ಮೀನ್ಸ್. ಆದ್ರೂ ಕೂಡ ನಮ್ಮ ಪನಿಷರ್ ಫ್ರಾಂಕ್ ಕ್ಯಾಸಲ್ ಅರೆಸ್ಟ್ ಆಗ್ತಾರೆ. ಅವರ ಪರವಾಗಿ ನಮ್ಮ ಡೇರ್ ಡೆವಿಲ್ ಮಾತಾಡ್ತಾರೆ. ಗೊತ್ತಿದೆ ಅಲ್ವಾ ಕೋರ್ಟ್ ಸೀನ್ ಎಷ್ಟು ಆಸಮ್ ಆಗಿದೆ ಅಂತ. ಸೊ ಇಲ್ಲೇನೆ ಈ ಸಂದರ್ಭದಲ್ಲೇ ನಮ್ಗೆ ನಮ್ಮ ಈ ಪನಿಷರ್ ಫ್ರಾಂಕ್ ಕ್ಯಾಸಲ್ ನ ಫ್ಯಾಮಿಲಿಯ ಬ್ಯಾಕ್ ಗ್ರೌಂಡ್ ಕೂಡ ಗೊತ್ತಾಗುತ್ತೆ. ಈತ ಯಾಕೆ ವಿಜಿಲ್ಯಾಂಟಿ ಆದ, ಈತ ಯಾಕೆ ಒಬ್ಬನೇ ಕ್ರಿಮಿನಲ್ ಗಳ ವಿರುದ್ಧ ಹೋರಾಡೋದಕ್ಕೆ ಮುಂದಾದ ಅನ್ನೋದು ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎರಡು ಗ್ಯಾಂಗ್ ಗಳ ಒಡೆದಾಟದ ನಡುವೆ ಅವರ ಫ್ಯಾಮಿಲಿ ಕೊಲೆಯಾಗುತ್ತೆ. ಅದರಿಂದ ಫ್ರಾಂಕ್ ಕ್ಯಾಸಲ್ ಒಬ್ಬ ಪನಿಷರ್ ಆಗಿ ಬದಲಾಗ್ತಾನೆ. ಕೊನೆಗೂ ನಮ್ಮ ಪನಿಷರ್ಗೆ ಜೈಲ್ ಶಿಕ್ಷೆ ಆಗುತ್ತೆ. ಇದೇ ಸೀಸನ್ ಅಲ್ಲಿ ನಾವು ಎಲೆಕ್ಟ್ರಾನ ನೋಡಬಹುದು. ಎಲೆಕ್ಟ್ರಾ ನಮ್ಮ ಡೇರ್ ಡೆವಿಲ್ ನ ಓಲ್ಡ್ ಲವರ್. ಆಕೆ ಬ್ಲಾಕ್ ಸ್ಕೈ ಎನ್ನುವಂತಹ ಒಂದು ಡೆಡ್ಲಿ ನಿಂಜಾ ಆರ್ಗನೈಸೇಷನ್ ವಿರುದ್ಧ ನಿಂತಿದ್ದಾಳೆ. ಅದರ ಬಗ್ಗೆ ನಮ್ಮ ಡೇರ್ ಡೆವಿಲ್ಗೂ ಹೇಳಿ ಆತನ ಸಹಾಯನ ಪಡ್ಕೋತಾಳೆ. ನಮ್ಮ ಮ್ಯಾಟ್ ಮಾಡಾಕ್ ಅದಕ್ಕೂ ಒಪ್ಕೊಂಡು ಆಕೆಗೆ ಸಹಾಯ ಮಾಡೋದಿಕ್ಕೆ ಮುಂದಾಗ್ತಾನೆ. ಆದ್ರೆ ಒಳಗೆ ಅವನು ಕ್ಯಾರೆನ್ ಮತ್ತೆ ಫಾಗಿ ಜೊತೆ ತನ್ನ ಫ್ರೆಂಡ್ಶಿಪ್ ಅಥವಾ ಅವನ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ದಾನೆ. ಕೊನೆಗೆ ಆ ಬ್ಲಾಕ್ ಸ್ಕೈ ಡೆಡ್ಲಿ ನಿಂಜಾ ಆರ್ಗನೈಸೇಷನ್ ವಿರುದ್ಧ ಹೋರಾಡಬೇಕಾದ್ರೆ ಎಲೆಕ್ಟ್ರಾ ಮ್ಯಾಥ್ಯೂನ ಕಾಪಾಡೋದಕ್ಕೋಗಿ ತನ್ನನ್ನ ತಾನು ಸ್ಯಾಕ್ರಿಫೈಸ್ ಮಾಡ್ಕೋತಾಳೆ. ಸೊ ಇಲ್ಲಿಗೆ ಈ ಸೀಸನ್ ಎಂಡ್ ಆಗುತ್ತೆ. ಸೀಸನ್ 3 ದ ಡಿಫೆಂಡರ್ ಸೀಸನ್ ಕಂಪ್ಲೀಟ್ ಆದ್ಮೇಲೆ ಸಿಗುತ್ತೆ. ಅಲ್ಲಿ ನಾವು ನೋಡಿದೀವಿ ನಮ್ಮ ಮ್ಯಾಕ್ ಮಾಡಾಕ್ ಮೇಲೆ ಒಂದು ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿ ಆತನಿಗೆ ತಲೆಗೆ ತುಂಬಾ ಇಂಜೂರ್ ಆಗಿ ಆತ ತನ್ನನ್ನ ತಾನು ಕಾಪಾಡ್ಕೊಳ್ಳೋದಿಕ್ಕೆ, ತನ್ನನ್ನ ತಾನು ಗುಣಪಡಿಸ್ಕೊಳ್ಳೋದಿಕ್ಕೆ ಬಚ್ಚಿಟ್ಕೊಬೇಕಾಗಿ ಬರ್ತದೆ. ಅದರಿಂದ ಮ್ಯಾಟ್ ಅವನು ಚಿಕ್ಕವನಿದ್ದಾಗ ಬೆಳೆದಂತಹ ಅನಾಥಾಶ್ರಮಕ್ಕೆ ಹೋಗಿ ತನ್ನನ್ನ ತಾನು ಗುಣಪಡಿಸ್ಕೊಡ್ತಾನೆ. ತನ್ನನ್ನ ತಾನು ಹೈಡ್ ಮಾಡ್ಕೊಂಡು ಅಲ್ಲಿ ಅವನ ಆ ಇಂಜುರಿಗೆ ಟ್ರೀಟ್ಮೆಂಟ್ ನ ಪಡ್ಕೋತಾ ಇರ್ತಾನೆ. ಗುಣ ಆದ್ಮೇಲೆ ನಮ್ಮ ಮ್ಯಾಥ್ಯೂ ಮೋರ್ಡಾಕ್ ತೀರ್ಮಾನ ಮಾಡ್ಬಿಡ್ತಾನೆ, ನಾನು ಡೇರ್ ಡೆವಿಲ್ ಅಂತ ಪ್ರಪಂಚಕ್ಕೆಲ್ಲ ತಿಳಿಸ್ಬೇಕು. ಆಗ ಇಲ್ಲಿ ನಮ್ಮ ವಿಲ್ಸನ್ ಫಿಸ್ಕ್ ಜೈಲಲ್ಲಿ ಇದ್ಕೊಂಡೆ ತನ್ನ ಆಟನ ಆಡ್ತಾನೆ. ಅವನಿಗೆ ಹೋಮ್ ಅರೆಸ್ಟ್ ಆಗುವ ಹಾಗೆ ಅವನೇ ಮಾಡ್ಕೋತಾನೆ. ಮನೆಯಲ್ಲೇ ಇದ್ಕೊಂಡು ಅವನ ಆ ಚಾಣಾಕ್ಷತನದಿಂದ ಅವನ ಸಂಪೂರ್ಣ ಕಂಟ್ರೋಲ್ ಅನ್ನ, ಎಲ್ಸ್ ಕಿಚನ್ ಮೇಲೆ ಅವನಿಗಿದ್ದಂತ ಆ ಸಂಪೂರ್ಣ ನಿಯಂತ್ರಣವನ್ನ ಅವನು ಪಡ್ಕೋತಾನೆ. ಹಾಗೆ ಪಾಯಿಂಟ್ ಡೆಕ್ಸ್ಟರ್ ಅನ್ನುವಂತ ಒಬ್ಬ FBI ಏಜೆಂಟ್ ಅನ್ನ ತನ್ನ ಪರ್ಸನಲ್ ಅಸೈಸನ್ ಆಗಿ ಕಿಂಗ್ ಪಿನ್ ನೇಮಿಸ್ಕೋತಾನೆ. ಆತನಿಗೆ ಫೇಕ್ ಡೇರ್ ಡೆವಿಲ್ ಸೂಟ್ ಗಳನ್ನ ಕೊಟ್ಟು ಕ್ರೈಮ್ ಮಾಡಿಸ್ತಾನೆ. ಅದರಿಂದ ಜನರೆಲ್ಲರೂ ಡೇರ್ ಡೆವಿಲ್ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಡೇರ್ ಡೆವಿಲ್ ನ ಏಟ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ನನ್ನ ಐಡೆಂಟಿಟಿಯನ್ನ ಬಳಸ್ಕೊಂಡು, ನನ್ನ ಗುರುತನ್ನ ಬಳಸ್ಕೊಂಡು ಎಲ್ಸ್ ಕಿಚನ್ ನಲ್ಲಿ ಕ್ರೈಮ್ ದರೋಡೆಗಳನ್ನ ಮಾಡ್ತಾ ಇದ್ದಾನೆ ಅಂತ ಯಾವಾಗ ನಮ್ಮ ಮ್ಯಾಟ್ ಮೋರ್ಡಾಕ್ ಗೊತ್ತಾಗುತ್ತೋ ಅವರಿಬ್ರು ವಿರುದ್ಧ ನಮ್ಮ ಮ್ಯಾಟ್ ಮೋರ್ಡಾಕ್ ಒಬ್ನೇ ಹೋರಾಡ್ತಾನೆ. ಆ ಹೋರಾಟದಲ್ಲಿ ಪಾಯಿಂಟ್ ಡೆಕ್ಸ್ಟರ್ ಪ್ಯಾರಲೈಸಿಸ್ ಆಗೋಗ್ತಾನೆ. ವಿಲ್ಸನ್ ಫಿಸ್ಕ್ ನ ವೀಕ್ನೆಸ್ ನ ಕಂಡಿದಂತಹ ಕ್ಯಾರೆನ್ ಪೇಜ್ ನಮ್ಮ ವಿಲ್ಸನ್ ಫಿಸ್ಕ್ ತನ್ನ ಪ್ರಾಣಕ್ಕಿಂತ ಹೆಚ್ಚಿಗೆ ಪ್ರೀತಿಸ್ತಾ ಇದ್ದಂತಹ ವೆನೆಸ್ಸನ್ನ ಸಾಯಿಸೋದಾಗಿ ನಮ್ಮ ವಿಲ್ಸನ್ ಫಿಸ್ಕ್ ಗೆ ಭಯ ಇಟ್ಟು ಅವರೆಲ್ಲರೂ ಸೇರಿಕೊಂಡು ಮತ್ತೆ ನಮ್ಮ ವಿಲ್ಸನ್ ಫಿಸ್ಕ್ ಅನ್ನ ಕಾನೂನಿಗೆ ಒಪ್ಪಿಸ್ತಾರೆ. ಸೊ ಇದು ಸೀಸನ್ 3 ನ ಸಮ್ಮರಿ. ಇಲ್ಲಿ ನಮ್ಮ ಕ್ಯಾರೆನ್ ಪೇಜ್ ಮತ್ತೆ ಫಾಗಿ ನೆಲ್ಸನ್ ಮೂವರು ರಿಯೂನಿಟ್ ಆಗಿ ಅವರ ಆ ಲಾ ಡಿಪಾರ್ಟ್ಮೆಂಟ್ ಅನ್ನ ಮತ್ತೆ ಶುರು ಮಾಡ್ಕೋತಾರೆ. ಹಾಗೆ ಇಲ್ಲಿ ಪ್ಯಾರಲೈಸಿಸ್ ಆಗಿ ಬಿದ್ದಂತಹ ನಮ್ಮ ಪಾಯಿಂಟ್ ಡೆಕ್ಸ್ಟರ್ ಈಗ ಸರ್ಜರಿಗೆ ಒಳಗಾಗ್ತಾನೆ. ಆಗ ಅವನು ಬುಲ್ಸೈ ಆಗಿ ಮತ್ತೆ ಅವನ ಐಡೆಂಟಿಟಿಯನ್ನ ರೀಬಿಲ್ಡ್ ಮಾಡೋದಕ್ಕೆ ಹೊರಡ್ತಾನೆ. ಸೊ ಇದು ನಮ್ಮ ಸೀಸನ್ 1, 2, 3 ನ ಕಂಪ್ಲೀಟ್ ಸಮ್ಮರಿ. ನಿಮ್ಗೆ ಇಷ್ಟ ಕತೆ ಗೊತ್ತಿದ್ರೆ ಸಾಕು. ಡೇರ್ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವುದೇ ಡೌಟ್ ಗಳಿಲ್ದಲೆ ಈ ಸೀರೀಸ್ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಯಾರಾದ್ರೂ ಈ ಡೇರ್ ಡೆವಿಲ್ ಆಗ್ಲಿ, ಈ ಡಿಫೆಂಡರ್ಸ್ ನ ಕತೆಗಳಾಗ್ಲಿ ಯಾರು ಇದುವರೆಗೂ ಏನು ನೋಡಿಲ್ಲ ಅಂತಂದ್ರೆ ನಿಮ್ಗೊಂದು ಕ್ರೋನಾಲಜಿಕಲ್ ಆರ್ಡರ್ ಹೇಳ್ತೀನಿ. ನೀವು ಆ ಆರ್ಡರ್ ಪ್ರಕಾರ ಈ ಸೀರೀಸ್ ಗಳನ್ನ ನೋಡ್ಕೊಂಡು ಹೋದ್ರೆ ನಿಮ್ಗೆ ಸ್ಪಷ್ಟವಾಗಿ ಈ ಡಿಫೆಂಡರ್ ಸಾಗ ಅರ್ಥ ಆಗುತ್ತೆ. ಇದು ಹೇಳುವಂತಹ ಅಥವಾ ಯಾರಿಗೂ ಗೊತ್ತಿರದಂತಹ ಮ್ಯಾಟರ್ ಏನಲ್ಲ. ಯಾಕಂತಂದ್ರೆ ಡಿಫೆಂಡರ್ ಸಾಗವನ್ನ ಕರೆಕ್ಟ್ ಆಗಿ ರಿಲೀಸ್ ಮಾಡಿದ್ದಾರೆ. ಡೇರ್ ಡೆವಿಲ್ ಆದ್ಮೇಲೆ ಯಾವ್ದನ್ನ ರಿಲೀಸ್ ಮಾಡಬೇಕಾಗಿತ್ತು ಅದನ್ನೇ ರಿಲೀಸ್ ಮಾಡಿದ್ದಾರೆ. ಪರ್ಫೆಕ್ಟ್ ಟೈಮ್ ಲೈನ್ ಅಲ್ಲಿ ಪರ್ಫೆಕ್ಟ್ ಕ್ರೋನಾಲಜಿಕಲ್ ಆರ್ಡರ್ನೇ ನಮ್ಮ ನೆಟ್ಫ್ಲಿಕ್ಸ್ ಸೀರೀಸ್ ಅವರು ಈ ಡಿಫೆಂಡರ್ ಸಾಗದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರೂ ಒಂದು ಕನ್ಫರ್ಮೇಶನ್ಗೋಸ್ಕರ, ಒಂದು ಪಾಯಿಂಟ್ ಆಫ್ ವ್ಯೂಗೋಸ್ಕರ ಈ ಒಂದು ಕ್ರೋನಾಲಜಿಕಲ್ ಆರ್ಡರ್ನ ನಾನಿಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಡಿಫೆಂಡರ್ ಸಾಗದಲ್ಲಿ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬರುವಂತಹ ಮೊದಲನೆಯ ಸೀರೀಸ್ ಡೇರ್ ಡೆವಿಲ್ ಸೀಸನ್ 1. ಈ ಡೇರ್ ಡೆವಿಲ್ ಸೀಸನ್ 1 ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಇನ್ನ ಎರಡನೆಯ ಸೀರೀಸ್ ಯಾವುದು ಅಂತಂದ್ರೆ ಜೆಸಿಕಾ ಜೋನ್ಸ್ ಸೀಸನ್ 1. ಈ ಸೀಸನ್ 1 ನಲ್ಲಿ ನಾವು ನಮ್ಮ ಜೆಸಿಕಾ ಜೋನ್ಸ್ ಅವರಿಗೆ ಪವರ್ ಹೇಗೆ ಸಿಕ್ತು, ಆಕೆಯ ಪವರ್ ಗಳು, ಎಬಿಲಿಟೀಸ್ ಗಳು ಏನು ಅನ್ನೋದನ್ನ ತಿಳ್ಕೊತೀವಿ. ಅದರಲ್ಲೂ ಕೂಡ ಈ ಸೀರೀಸ್ ನ ಮುಖ್ಯ ವಿಲನ್ ಆದಂತಹ ಕಿಲ್ಗ್ರೇವ್ ನ ಕೂಡ ನಾವು ಇದೇ ಸೀಸನ್ ಅಲ್ಲಿ ಗಮನಿಸ್ತೀವಿ. ಜೆಸಿಕಾ ಜೋನ್ಸ್ ಮತ್ತೆ ಅವರ ಫ್ಯಾಮಿಲಿಗೆ ಒಂದು ಕಾರ್ ಆಕ್ಸಿಡೆಂಟ್ ಆದಾಗ ಅವರ ಜೆಸಿಕಾ ಜೋನ್ಸ್ ಅವರ ಬಾಡಿಯನ್ನ ಒಂದು ಎಕ್ಸ್ಪೆರಿಮೆಂಟ್ ಗೆ ಬಳಸ್ಕೋತಾರೆ. ಆ ಎಕ್ಸ್ಪೆರಿಮೆಂಟ್ ಇಂದ ನಮ್ಮ ಜೆಸಿಕಾ ಜೋನ್ಸ್ ಅವರಿಗೆ ಒಂದು ಸೂಪರ್ ಹ್ಯೂಮನ್ ಎಬಿಲಿಟಿ ಸಿಗುತ್ತೆ ಅಥವಾ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಸಿಗುತ್ತೆ. ಆದ್ರೆ ಜೆಸಿಕಾ ಜೋನ್ಸ್ ಅವರಿಗೆ ಅವರ ಪಾಸ್ಟ್ ಅನ್ನ, ಆ ಆಕ್ಸಿಡೆಂಟ್ ಅನ್ನ ಮರೆಯೋದಿಕ್ಕೆ ಆಗ್ತಾ ಇರೋದಿಲ್ಲ. ಅದರಿಂದ
ಆದ್ರಿಂದ ಕಿಲ್ಗ್ರೇವ್ ಅವನ ಪವರ್ ಇಂದ ನಮ್ಮ ಜೆಸಿಕಾ ಜೋನ್ಸ್ ಅವರನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಮುಂದಾಗ್ತಾನೆ. ಆದ್ರೆ ನಮ್ಮ ಜೆಸಿಕಾ ಜೋನ್ಸ್ ಅವರು ಅವರ ಬೆಸ್ಟ್ ಫ್ರೆಂಡ್ ಗಳಾದಂತಹ ಟ್ರಾಶ್ ವಾಕರ್ ಮತ್ತೆ ಲೂಕ್ ಗೇಜ್ ನೊಂದಿಗೆ ಸೇರ್ಕೊಂಡು ಈ ಕಿಲ್ಗ್ರೇವ್ ಅನ್ನ ಸೋಲಿಸ್ತಾರೆ, ಸಾಯಿಸ್ತಾರೆ. ಈ ಸೀಸನ್ ಅಲ್ಲಿ ನಮ್ಗೆ ಮೈನ್ ಗೊತ್ತಾಗೋದು ಏನು ಅಂತಂದ್ರೆ ಆ ಮೈಂಡ್ ಕಂಟ್ರೋಲ್ ಟ್ರಾಮಾ ಇರುತ್ತಲ್ಲ, ಅದೇ ಆ ಮೈಂಡ್ ಕಂಟ್ರೋಲ್ ಟ್ರಾಮಾ ಇಂದ ಬಳಲ್ತಾ ಇರುವಂತಹ ಜೆಸಿಕಾ ಜೋನ್ಸ್ ಅವರು ಕೂಡ ಅದನ್ನ ಹೇಗೆ ಓವರ್ಕಮ್ ಮಾಡ್ಕೊಂಡ್ ಬರ್ತಾರೆ ಅನ್ನೋದನ್ನೇ ನಾವು ಈ ಸೀಸನ್ 1 ನಲ್ಲಿ ನೋಡಬಹುದು. ಇನ್ನ ನೆಕ್ಸ್ಟ್ ಅಥವಾ ಈ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬರುವಂತಹ 3ನೇ ಸೀರೀಸ್ ಯಾವುದು ಅಂತಂದ್ರೆ ಡೇರ್ ಡೆವಿಲ್ ಸೀಸನ್ 2. ಇದನ್ನು ಕೂಡ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲ, ನಾವು ಈ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಅದನ್ನ ಕೇಳಬೇಕು ಅಂತಂದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಚಾಪ್ಟರ್ಸ್ ಗಳನ್ನ ಹಾಕಿರ್ತೀನಿ. ಆ ಚಾಪ್ಟರ್ಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ಈ ಕ್ರೋನಾಲಜಿಕಲ್ ಆರ್ಡರ್ ಮುಗಿದ ತಕ್ಷಣ ನೀವು ಸೀಸನ್ 2 ನ ನೋಡಬಹುದು. ಸೊ ಇದಾದ್ಮೇಲೆ ಈ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬರುವಂತಹ 4ನೇ ಸೀರೀಸ್ ಯಾವುದು ಅಂತಂದ್ರೆ ಲೂಕ್ ಕೇಜ್ ಸೀಸನ್ 1. ಲೂಕ್ ಕೇಜ್ ಅನ್ನ ನಾವು ಆಲ್ರೆಡಿ ಜೆಸಿಕಾ ಜೋನ್ಸ್ ಸೀಸನ್ 1 ನಲ್ಲೇ ನೋಡಿದೀವಿ. ಈಗ ಅವನದೇ ಒಂದು ಹೊಸ ಸೀರೀಸ್ ಬಂದಿರುತ್ತೆ. ಈ ಹೊಸ ಸೀರೀಸ್ ಅಲ್ಲಿ ಲೂಕ್ ಗೇಜ್ ಹಾರ್ಲಿಮ್ ಅಲ್ಲಿ ತನ್ನ ಪಾಡಿಗೆ ತಾನು ಆರಾಮಾಗಿ ಜೀವನ ನಡೆಸ್ತಾ ಇರ್ತಾನೆ. ಲೂಕ್ ಗೇಜ್ಗೆ ಬುಲೆಟ್ ಪ್ರೂಫ್ ಬಾಡಿ ಇದೆ. ಅದು ಕೂಡ ಅವನು ಜೈಲಲ್ಲಿ ಇದ್ದಾಗ ಅವನ ಮೇಲೆ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಅವನ ಬಾಡಿಯನ್ನ ಬುಲೆಟ್ ಪ್ರೂಫ್ ಮಾಡಿರೋದಾಗಿ ಅವನಿಗೆ ಗೊತ್ತಾಗುತ್ತೆ. ಈ ಲೂಕ್ ಗೇಜ್ ಸೀಸನ್ 1 ನಲ್ಲಿ ಇಬ್ರು ಮೈನ್ ವಿಲನ್ ಗಳನ್ನ ನೋಡ್ತೀವಿ. ಒಬ್ಬ ಕಾಟನ್ ಮೌತ್, ಇನ್ನೊಬ್ಬ ಡೈಮಂಡ್ ಬ್ಯಾಕ್. ಡೈಮಂಡ್ ಬ್ಯಾಕ್ ಒಂದು ತರ ನೋಡೋದಕ್ಕೆ ಹೋದ್ರೆ ನಮ್ಮ ಲೂಕ್ ಗೇಜ್ ನ ತಮ್ಮನೆ ಆಗ್ಬೇಕು. ಕಾಟನ್ ಮೌತ್ ಅನ್ನ ಒಬ್ಬ ಮಾರಿಯಾ ಡಿಲ್ಬರ್ಡ್ ಅನ್ನುವಂತಹ ಕರಪ್ಟೆಡ್ ಪೊಲಿಟಿಷಿಯನ್ ಸಾಯಿಸ್ಬಿಡ್ತಾನೆ. ಆದ್ರೆ ಡೈಮಂಡ್ ಬ್ಯಾಕ್ ಅನ್ನ ನಮ್ಮ ಲೂಕ್ ಗೇಜ್ ಜೈಲಿಗೆ ಕಳಿಸ್ತಾನೆ. ಸೊ ಇದು ಲೂಕ್ ಗೇಜ್ ನ ಸೀಸನ್ 1 ನ ಶಾರ್ಟ್ ಕಥೆ. ಆದ್ರೆ ಇನ್ನ ಈ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬರುವಂತಹ 5ನೇ ಸೀರೀಸ್ ಐರನ್ ಫಿಸ್ಟ್ ಸೀಸನ್ 1. ಈ ಸೀರೀಸ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಜೆಸಿಕಾ ಜೋನ್ಸ್ ಲೂಕ್ ಗೇಜ್ ಇಷ್ಟ ಆದಷ್ಟು ಈ ಸೀರೀಸ್ ಯಾರಿಗೂ ಇಷ್ಟ ಆಗ್ಲಿಲ್ಲ. ಹೇಳ್ಬೇಕು ಅಂತಂದ್ರೆ ನನಗೂ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಇದು ತುಂಬಾ ಲೆಂತಿ ಅನ್ನಿಸ್ತು ಬಿಟ್ರೆ ಇದರಲ್ಲಿ ಕಂಟೆಂಟ್ ತುಂಬಾ ಕಡಿಮೆ ಆಯ್ತು. ಆರಿಜಿನ್ ಮೇಲೆ ತುಂಬಾ ಗಮನ ಹರಿಸಿರುವಂತಹ ಈ ಸೀರೀಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಏನ್ ಅನ್ಸೋದಿಲ್ಲ. ಈ ಸೀರೀಸ್ ಅಲ್ಲಿ 15 ವರ್ಷಗಳ ಹಿಂದೆ ಪ್ಲೇನ್ ಕ್ರಾಶ್ ಅಲ್ಲಿ ನೆಗೆದು ಬಿದ್ದವನೇ ಅನ್ಕೊಂಡಿದ್ದಂತಹ ಈ ಹುಡುಗ ವಾರಿಯರ್ ಮಾನ್ಸ್ ಗಳಿಂದ ಕಾಪಾಡಲ್ಪಡುತ್ತಾನೆ. ಸತತ 15 ವರ್ಷಗಳ ಕಾಲ ಕಠಿಣ ಶ್ರಮದಿಂದ ಮಾರ್ಷಲ್ ಆರ್ಟ್ಸ್ ನ ಕಲ್ತ್ಕೊಂಡು ತನ್ನ ಕಂಪನಿಯನ್ನ, ತನ್ನ ಡೆಸ್ಟಿನಿಯನ್ನ ಪಡ್ಕೊಳ್ಳೋದಿಕ್ಕೆ ನ್ಯೂಯಾರ್ಕ್ಗೆ ಬರ್ತಾನೆ. ಆದ್ರೆ ಆ ನ್ಯೂಯಾರ್ಕ್ ಅನ್ನ, ಅವನ ಆ ಡೆಸ್ಟಿನಿಯನ್ನ ಅಥವಾ ಅವನ ಆ ಕಂಪನಿಯನ್ನ ಅವನ ಚಿಕ್ಕ ವಯಸ್ಸಿನ ಫ್ರೆಂಡ್ ಗಳಾದಂತಹ ವಾರ್ಡ್ ಮತ್ತೆ ಜಾಯ್ ಮ್ಯಾಕಮ್ ಅವರ ತಂದೆ ಆಳ್ತಾ ಇರ್ತಾರೆ. ಅವರು ತುಂಬಾ ಕ್ರಿಮಿನಲ್ ಕೆಲಸಗಳಿಗೆ. ಫೈನಲಿ ನಮ್ಮ ಐರನ್ ಫಿಸ್ಟ್ ಗೆಲ್ಲ ಗೊತ್ತಾಗುತ್ತೆ. ಆತ ತನ್ನ ಕಂಪನಿಯನ್ನ ತಾನು ಮರಳಿ ಪಡ್ಕೋತಾನೆ. ಇದು ಐರನ್ ಫಿಸ್ಟ್ ನ ಸೀಸನ್ 1 ಕಥೆ. ಆದ್ರೆ ಈ ಕ್ರೋನಾಲಜಿಕಲ್ ಆರ್ಡರ್ ನ 6ನೇ ಸೀರೀಸ್ ದ ಡಿಫೆಂಡರ್ಸ್, ಇದೊಂದು ಮಿನಿ ಸೀರೀಸ್ ಆಗಿರುತ್ತೆ. ಇದರಲ್ಲಿ ದ ಹ್ಯಾಂಡ್ ಅನ್ನುವಂಥ ಕ್ಯಾರೆಕ್ಟರ್ ಐರನ್ ಫಿಸ್ಟ್ ಸೀರೀಸ್ ಇಂದ ಕಂಟಿನ್ಯೂ ಆಗಿರುತ್ತೆ. ಇಲ್ಲಿ ಟೀಮ್ ಅಪ್ ನ ನೋಡ್ತೀವಿ. ನಮ್ಮ ಡೇರ್ ಡೆವಿಲ್, ಜೆಸಿಕಾ ಜೋನ್ಸ್, ಲೂಕ್ ಗೇಜ್, ಐರನ್ ಫಿಸ್ಟ್ ಇವರೆಲ್ಲರೂ ಸೇರ್ಕೊಂಡು ದ ಹ್ಯಾಂಡ್ ಅನ್ನುವಂಥ ಕ್ಯಾರೆಕ್ಟರ್ನ ಸೋಲ್ಸೋದೆ ಈ ಡಿಫೆಂಡರ್ಸ್ ಮಿನಿ ಸೀರೀಸ್ ಅಲ್ಲಿ ಕಾಣುವಂತಹ ಘಟನೆ. ಇಷ್ಟೇ ಈ ಡಿಫೆಂಡರ್ಸ್ ಸೀರೀಸ್ ಅಲ್ಲಿ, ಈ ಮಿನಿ ಸೀರೀಸ್ ಅಲ್ಲಿ ಕಾಣುವಂತದ್ದು. ಇನ್ನ ಈ ಕ್ರೋನಾಲಜಿಕಲ್ ಆರ್ಡರ್ನೆಯ 7ನೇ ಸೀರೀಸ್ ಯಾವುದು ಅಂತ ನೋಡೋದಾದ್ರೆ ಅದೇ ದ ಪನಿಷರ್ ಸೀಸನ್ 1. ಪನಿಷರ್ ಸೀಸನ್ 1 ಆಡಿಯನ್ಸ್ ಕಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಆದ್ರೆ ಕ್ರಿಟಿಕ್ಸ್ ಗಳು ಇದನ್ನ ವಿರೋಧ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಟ್ರು. ಯಾಕಂತಂದ್ರೆ ಇಷ್ಟು ಬ್ರೂಟಾಲಿಟಿ, ಇಷ್ಟು ರಕ್ತಪಾತ ಕ್ರಿಟಿಕ್ಸ್ ಗಳಿಗೆ ಇಷ್ಟ ಆಗ್ಲಿಲ್ಲ. ಆದ್ರೆ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡಿದ್ರು. ಅದರಿಂದ ಪನಿಷರ್ ಸೀಸನ್ 1 ತುಂಬಾ ಹಿಟ್ ಆಯ್ತು ಕೂಡ. ನೆಟ್ಫ್ಲಿಕ್ಸ್ ಸೀರೀಸ್ ಅಲ್ಲಿ ಡೇರ್ ಡೆವಿಲ್ ಗೆ ಸಿಗ್ತಾ ಇದ್ದಂತಹ ಮರ್ಯಾದೆ ಪನಿಷರ್ಗೂ ಕೂಡ ಸಿಗೋದಿಕ್ಕೆ ಸ್ಟಾರ್ಟ್ ಆಯ್ತು. ಪನಿಷರ್ ಸೀಸನ್ 1 ರಿವೆಂಜ್ ಅನ್ನುವಂತಹ ಒಂದು ಪದದ ಮೇಲೆ ತುಂಬಾ ಬಲವಾಗಿ ನಿಂತಿರುತ್ತೆ. ಪನಿಷರ್ ನ ಫ್ಯಾಮಿಲಿಯನ್ನ ಮರ್ಡರ್ ಮಾಡಿರುವಂತಹ ಆ ಜನರನ್ನ ಹುಡುಕಿ ಬ್ರೂಟಲ್ ಆಗಿ ಕೊಲೆ ಮಾಡೋದಿದೆಯಲ್ಲ, ಆ ಸೀನ್ಗೆ ಜನರು, ಆಡಿಯನ್ಸ್ ಫುಲ್ ಫಿದಾ ಆಗಿದ್ರು. ಸೊ ಪನಿಷರ್ ಸೀಸನ್ 1 ಕಂಪ್ಲೀಟ್ ಆದ್ಮೇಲೆ ಕ್ರೋನಾಲಜಿಕಲ್ ಆರ್ಡರ್ನೆಯ 8ನೇ ಸೀರೀಸ್ ಯಾವುದು ಅಂತಂದ್ರೆ ಜೆಸಿಕಾ ಜೋನ್ಸ್ ಸೀಸನ್ 2. ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುವಂತಹ ಸೀಸನ್ ಅಂತೂ ಅಲ್ವೇ ಅಲ್ಲ. ಇಲ್ಲಿಂದ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಈ ಡಿಫೆಂಡರ್ಸ್ ಆಗದ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಈ ಸೀಸನ್ ಅಲ್ಲೂ ಕೂಡ ಆರಿಜಿನ್ ಮೇಲೆ ತುಂಬಾ ಗಮನ ಕೊಟ್ಟಿರುವಂತಹ ಸೀರೀಸ್ ರೈಟರ್ಸ್ ಜೆಸಿಕಾನ ಬೇರೆ ಕಥೆಗಳಿಗೆ ಹೋಲಿಸಿಲ್ಲ. ಆಕೆಯನ್ನ ಬರೀ ಆಕೆಯ ಪಾಸ್ಟ್ ಅಲ್ಲೇನೆ ಅಲ್ದಾಡಿಸಿದ್ದಾರೆ. ಇನ್ನು ಇದು ಜೆಸಿಕಾ ಜೋನ್ಸ್ ಸೀಸನ್ 2 ಕಡೆ. ಆದ್ರೆ ಇದಾದ್ಮೇಲೆ 10th ಸೀರೀಸ್ ಬರುವಂತದ್ದೇ ಲೂಕ್ ಗೇಜ್ ನ 2nd ಸೀಸನ್. ಇದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗೋದಿಲ್ಲ. ಸೀಸನ್ ಫುಲ್ಲು ಕೂಡ ಆರ್ಲಿಮ್ ಅಲ್ಲಿರುವಂತಹ ಬುಷ್ ಮಾಸ್ಟರ್ ಜೊತೆನೆ ನಡೆಯುತ್ತೆ ಬಿಟ್ರೆ ಬೇರೆ ಇನ್ಯಾವುದೇ ಘಟನೆಗಳನ್ನ ನಾವು ಈ ಲೂಕ್ ಗೇಜ್ ಸೀಸನ್ 2 ಅಲ್ಲಿ ನೋಡೋದಿಲ್ಲ. ಅವಾಗ್ಲಿಂದಾನೆ ಈ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ, ನೆಟ್ಫ್ಲಿಕ್ಸ್ ನ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಈ ಡಿಫೆಂಡರ್ಸ್ ಆಗದ ಡೌನ್ಫಾಲ್ ಶುರುವಾಗುತ್ತೆ ಈ ಜೆಸಿಕಾ ಜೋನ್ಸ್ ಸೀಸನ್ 2 ಇಂದ. ಸೊ ಆಗ ನೆಟ್ಫ್ಲಿಕ್ಸ್ ಅವ್ರಿಗೆ ನಮ್ಮ ಮಾರ್ವೆಲ್ ಕಂಟೆಂಟ್ ಕೊಡೋದು ತುಂಬಾ ಬೇಸರ ಆಗಿತ್ತು. ಆಗ ಅವರಿಗೆ ಬಂದಂತಹ ಮೇನ್ ಕಾನ್ಸೆಪ್ಟೇ ಡೇರ್ ಡೆವಿಲ್. ಸೊ ನಮ್ಮ ನೆಟ್ಫ್ಲಿಕ್ಸ್ ಅವ್ರಿಗೂ ಕಮ್ ಬ್ಯಾಕ್ ಬೇಕಿತ್ತು. ಒಂದು ಅದ್ಭುತವಾದಂತಹ ರಿಫ್ರೆಶ್ಮೆಂಟ್ ಕಮ್ ಬ್ಯಾಕ್ ಡೇರ್ ಡೆವಿಲ್ ಸೀಸನ್ 3 ಕೊಡ್ತು. ಡೇರ್ ಡೆವಿಲ್ ಸೀಸನ್ 3 ಇದು ಕ್ರೋನಾಲಜಿಕಲ್ ಆರ್ಡರ್ನೆಯ 11ನೆಯ ಸೀರೀಸ್. ಇದರಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ, ಘಟನೆಗಳು ಕೂಡ ಗೊತ್ತಿವೆ. ಸೊ ಚಾಪ್ಟರ್ಸ್ನ ನೀವು ನೋಡಿ ತಿಳ್ಕೊಬಹುದು. ಇನ್ನು ಈ ಕ್ರೋನಾಲಜಿಕಲ್ ಆರ್ಡರ್ನೆಯ 12ನೇ ಸೀರೀಸ್ ಯಾವುದು ಅಂತಂದ್ರೆ ಪನಿಷರ್ ಸೀಸನ್ 2. ಇದು ಬರೀ ಆಡಿಯನ್ಸ್ಗೆ ಇಷ್ಟ ಆಗ್ತಾ ಬಂತು ಹೊರತೆ ಕ್ರಿಟಿಕ್ಗಳಿಗೆ ಇದು ಒಂಚೂರು ಇಷ್ಟನೇ ಆಗ್ತಾ ಇಲ್ಲ. ಯಾಕಂದ್ರೆ
ಬ್ರುಟಾಲಿಟಿ ಅಷ್ಟಿದೆ ಇಲ್ಲಿ ಪನಿಷರ್ ಅನ್ನುವಂಥ ಹೆಸರಿಗೆ ತಕ್ಕನಾಗಿರುವಂತಹ ಒಂದು ನೆಟ್ಫ್ಲಿಕ್ಸ್ ಸೀರೀಸ್ ಅಂತಂದ್ರೆ ಇದೆ. ಈ ಪನಿಷರ್ ಸೀಸನ್ ನೋಡ್ತಾ ನೋಡ್ತಾ ನಿಮ್ಮ ಅಕ್ಕಪಕ್ಕದಲ್ಲಿ ಇವೆಲ್ಲ ನಡೀತಾ ಇತ್ತು ಅನ್ನಿಸ್ಬಿಡುತ್ತೆ. ಆ ಲೆವೆಲ್ ಆಕ್ಟಿಂಗ್ ಇರುತ್ತೆ ದ ಪನಿಷರ್ದು, ಫ್ರಾಂಕ್ ಕ್ಯಾಸಲ್ದು. ಸೊ ಫೈನಲಿ ಈ ಸೀರೀಸ್ ನ ಈ ಕ್ರೋನಾಲಜಿಕಲ್ ಆರ್ಡರ್ನೆಯ 13ನೇ ಸೀರೀಸ್ ಜೆಸಿಕಾ ಜೋನ್ಸ್ ಸೀಸನ್ 3 ಸೀರೀಸ್ ನ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಟೆನ್ಷನ್ ಇಲ್ಲ. ಅದಕ್ಕೋಸ್ಕರ ನೀವು ಡೇ ಡೆವಿಲ್ ಬಾರ್ನ್ ಅಗೇನ್ಗೋಸ್ಕರ ಇದನ್ನ ನೋಡ್ಲೇಬೇಕು ಅನ್ನುವಂತ ಕಂಪಲ್ಸರಿ ಅಂತ ಏನಿಲ್ಲ. ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ನೀವು ಡೇ ಡೆವಿಲ್ ಸೀಸನ್ 1, 2, 3 ನೋಡಿದ್ರೆ ಸಾಕು. ನಾನು ಆದ್ರೂ ಯಾಕೆ ಈ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬಂದಂತಹ ಘಟನೆಗಳನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಂತಂದ್ರೆ, ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ಅಲ್ಲಿ ಇವೆಲ್ಲ ಕನೆಕ್ಟೆಡ್ ಆಗಿರ್ತವೆ. ಅವಾಗ ನಾವೇನಾದ್ರೂ ಈ ವ್ಯಕ್ತಿಗಳನ್ನ ಅಥವಾ ಈ ಸಂದರ್ಭಗಳನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂತಂದ್ರೆ ರಿಸ್ಕ್ ಆಗೋದು ಬೇಡ, ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. ಸೊ ಇನ್ನು ಕನೆಕ್ಷನ್ ಆಫ್ ನಮ್ಮ ನೆಟ್ಫ್ಲಿಕ್ಸ್ ಸೀರೀಸ್ ಮತ್ತೆ ಮಾರ್ವೆಲ್ನ ಸೀರೀಸ್ ಹೇಗೆ ಕನೆಕ್ಟೆಡ್ ಆಗುತ್ತೆ ಅನ್ನೋದು ತುಂಬಾ ಅಚ್ಚುಕಟ್ಟಾಗಿ ನಾವು ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಇಂದ, ಈ ಹಾಕೈ ಸೀರೀಸ್ ಇಂದ ಮತ್ತೆ ಶಿ-ಹಲ್ಕ್ ಆದ್ಮೇಲೆ ಎಕೋ ಬಂದಾದ್ಮೇಲೆ ನಮ್ಗೆ ಪಕ್ಕಾ ಗೊತ್ತಾಗಿದೆ ಈ ನೆಟ್ಫ್ಲಿಕ್ಸ್ ನ ಸೀಸನ್ಗಳು, ಈ ನೆಟ್ಫ್ಲಿಕ್ಸ್ ನ ಸೀರೀಸ್ಗಳು, ಈ ನೆಟ್ಫ್ಲಿಕ್ಸ್ ನ ಡಿಫೆಂಡರ್ ಸಾಗ ಏನಿದೆ ಅದು ಮಾರ್ವೆಲ್ಗೆ ಹೇಗೆ ಕನೆಕ್ಟೆಡ್ ಆಗಿದೆ ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು ಅಂತಂದ್ರೆ ನಾನು ಈ ಸೀರೀಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆ ಕನೆಕ್ಷನ್ಗಳನ್ನ ಅಲ್ಲೇ ಹೇಳ್ತೀನಿ. ಸೊ ಇಷ್ಟು ವಿಚಾರಗಳು ನೀವು ಈ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ನೋಡೋದಕ್ಕಿಂತ ಮುಂಚೆ ತಿಳ್ಕೊಂಡಿದ್ರೆ ಸಾಕು. ವಾಟ್ ಇಫ್ ಸೀಸನ್ 3 ನೀವು ಯಾರು ಕೇಳ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಸೀರೀಸ್ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು. ಅದರಲ್ಲೂ ಲಾಸ್ಟ್ 2 ಎಪಿಸೋಡ್ ಇದ್ವಲ್ಲ, ಅವು ನಿಜವಾಗ್ಲೂ ಮಿಸ್ಟೀರಿಯಸ್ ಇನ್ ದ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್. ನಿಮ್ಮ ರಿಕ್ವೆಸ್ಟ್ಗಳು ಅದ್ರ ಮೇಲೆ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಅಲ್ಲ, ಬಟ್ ನನಗೆ ನೀವು ಅದ್ರ ಮೇಲೆ ತೋರಿಸ್ತಾ ಇರುವಂಥ ಇಂಟ್ರೆಸ್ಟ್ ಕಡಿಮೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅದನ್ನ ನನಗೆ ಡಿಲೇ ಮಾಡಿದೆ. ಸೊ ಸಿಗೋಣ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ ಜೊತೆ ಅಥವಾ ವಾಟ್ ಇಫ್ ಸೀಸನ್ 3ನ ಎಪಿಸೋಡ್ಗಳ ವಿವರಣೆ ಜೊತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.